ಹೇ ಎವ್ರಿವನ್, ಇವತ್ತು ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಕಸ್ಟಮರ್ಸು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಫ್ರೇಮ್ದು ಫೋಟೋ ಕಳಿಸ್ತಾರೆ. ಈ ಫ್ರೇಮ್ ಎಷ್ಟು ಪ್ರೈಸಿಗೆ ಮಾಡ್ಕೊಡ್ತೀರಾ, ಏನು ಪ್ರೈಸ್ ಆಗುತ್ತೆ ಅಂತಂತೇಳಿ. ಸೈಜ್ ಹೇಳಿ ಅಂದರೆ ಸೈಜ್ ಗೊತ್ತಿರಲ್ಲ. ಪ್ರೈಸ್ ಹೇಳಿ ಸೈಜು ಮತ್ತು ಥಿಕ್ನೆಸ್ಸು ಗೊತ್ತಿಲ್ಲದಲ್ಲೇ ಪ್ರೈಸ್ ಹೇಳೋಕ್ಕಾಗಲ್ಲ. ನೀವು ಯಾರ್ದೋ ಪೇಜಲ್ಲಿ ಫೋಟೋ ತೆಗೆದ್ಬಿಟ್ಟು ಹಾಕಿದಾಗ ನಮಗೆ ಸಡನ್ನಾಗಿ ಗೊತ್ತಾಗಲ್ಲ, ಆ್ಯಕ್ಯುರೇಟಾಗಿ ಗೊತ್ತಾಗಲ್ಲ ಇದಿಷ್ಟೇ ಸೈಜ್ ಇದೆ ಅಂತಂತೇಳಿ. ಒಂದು ರೆಫ್ರೆನ್ಸಿಗೆ ಗೊತ್ತಾಗ್ಬೋದು, ಯಾಕೆ ಹೇಳೋ ಇಷ್ಟು ದಿನ ಫ್ರೇಮ್ ಮಾಡಿರ್ತೀವಿ, ಸೊ ಅದು ಪಿಕ್ಚರ್ ನೋಡ್ತಿದಂಗೆ ಗೊತ್ತಾಗ್ಬೋದು. ಬಟ್ ಆ್ಯಕ್ಯುರೇಟಾಗಿ ನಿಮ್ಮನ್ನೇ ಕೇಳಿದಾಗ ನೀವು ಇಂಥ ಸೈಜು ಅಂತ ಹೇಳಿದಾಗ ನಮಗೆ ಹೇಳೋಕ್ಕಿದಾಗುತ್ತೆ. ಈಗ ಅದೇನು ಸೈಜ್ ಇದೆ ಅದೇ ಸೈಜಿಗೆ ನಾವು ಹೇಳಿ ರೇಟ್ ಹೇಳಿದ್ರೆ ಇದಕ್ಕೆ ಇಷ್ಟೊಂದಾ ಅಂತ ನಂಗಾಗುತ್ತೆ. ಸೊ ಪರ್ಟಿಕ್ಯುಲರಾಗಿ ನೀವು ಯಾವ ಸೈಜು ಅಂತ ಹೇಳ್ಬಿಟ್ರೆ ರೇಟ್ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ ಕಸ್ಟಮರ್ಸು, ಅವ್ರು ಹೇಳಿದ್ದ ಫ್ರೇಮ್ ಸೈಜಿಗೆ ನಾವು ಮಾಡಿಕೊಡ್ಬೇಕು. ರೇಟ್ ಹೆಂಗೆ ಗೊತ್ತಾ, ರೇಟ್ ಅವರೇ ಫಿಕ್ಸ್ ಮಾಡ್ತಾರೆ. ಈಗೇನೋ ಒಂದು ಫ್ರೇಮು 5,000 ಸಮಥಿಂಗ್ ಇದೆ ಅಂತಂದರೆ 2,500ಕ್ಕೆ ಮಾಡಿಕೊಡಿ. ಫ್ರೇಮ್ ಸೈಜು ಅವರೇ ಚೂಸ್ ಮಾಡಿರ್ತಾರೆ, ಆಮೇಲೆ ರೇಟನ್ನು ಅವರೇ ಚೂಸ್ ಮಾಡೋದು, ನಾವು ಮಾಡಿಕೊಡ್ಬೇಕು. ಇದು ಯಾವ ಥರ ಅಂತ ಗೊತ್ತಾಗಲಿಲ್ಲ ನನಗೆ. ರೇಟು ಇಷ್ಟು ಸೈಜಿಗೆ ಇಷ್ಟು ಅಂತಂತೇಳಿ ಚೂಸ್ ಮಾಡಿ ಮೆಟೀರಿಯಲ್ ಎಲ್ಲ ಹಾಕ್ಬಿಟ್ಟು ಮಾಡೋರು ಆರ್ಟಿಸ್ಟ್ಗಳು. ಬಟ್ ಫೈನಲ್ ರೇಟಿಗೆ ಮತ್ತು ಇದಕ್ಕೆ ಸೈಜ್ನು ಕೇಳ್ತಾರೆ ನಮ್ಮನ್ನು. ಓಕೆ, ನಾವು ಈ ಸೈಜು ಅಂತ ಹೇಳಿದ್ರೆ ಅದಕ್ಕೂ ಅಕ್ಸೆಪ್ಟಬಲ್. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೈಸಿಗೆ ಬಂದಾಗ ಅವರೇ ಹೇಳ್ತಾರೆ ಇಷ್ಟು ರೇಟಿಗೆ ಮಾಡಿಕೊಡಿ ಅಂತಂತೇಳಿ. ಹೆಂಗೆ ಸರ್ ಮಾಡೋಕ್ಕಾಗತ್ತೆ ಆ ಥರ? ಈಗ ನಾವು ಅದಕ್ಕೆಲ್ಲ ಮೆಟೀರಿಯಲ್ ಎಲ್ಲ ತಂದು ನಾವೆಲ್ಲ ಕಲಿತು ಅಷ್ಟೊಂದು ಪೇ ಮಾಡಿ ಕಲ್ತಿರ್ತೀವಿ, ಅಷ್ಟೊಂದು ಪೇ ಮಾಡಿ ನಾವು ಮೆಟೀರಿಯಲ್ ತಂದು ಮಾರ್ತಾ ಇರ್ತೀವಲ್ವ. ಸೊ ನಮ್ಮ ಹತ್ರ ಏನಕ್ಕೆ ಮಾಡಿಸ್ತೀರಾ ನೀವು? ಈಗ ನಿಮಗೆ ಅಷ್ಟು ರೇಟಿಗೆ ಮಾಡಬೇಕು ಅಂತಂದರೆ ಆರಾಮಾಗಿ ಫ್ರೀಯಾಗೆ ಮಾಡ್ಬೋದಲ್ಲ. ನೀವು 2,000ನೂ ಮಿಕ್ಕತ್ತೆ ನಿಮಗೆ ಮಾಡೋಕ್ಕೆ ಹೋದರೆ. ಆ ಥರ ಇದರಲ್ಲಿ ಏನೋ ಜಾಸ್ತಿ ಅಮೌಂಟ್ ನಮಗೆ ಸಿಕ್ಬಿಡುತ್ತೆ, ಇವ್ರಿಗೆ ಇದಾಗ್ತಾರೆ, ಜಾಸ್ತಿ ಅಮೌಂಟ್ ಇದರಲ್ಲಿ ಮಾಡ್ಕೊಂಬಿಡ್ತಾರೆ ಅಂತ ನಿಮಗೆ ಆ ಥರ ಡೌಟ್ ಇದ್ದರೆ ನೀವೇ ಓನಾಗಿ ರೆಸಿನ್ನ ಬೈ ಮಾಡಿಬಿಟ್ಟು ಫ್ರೇಮ್ನ ನಿಮಗೆ ಸೈಜ್ ಎಲ್ಲ ಗೊತ್ತಿರುತ್ತೆ ಅಲ್ವಾ, ಸೊ ಮಾಡ್ಬೋದಲ್ಲ ನೀವು. ಈ ಥರ ಯಾಕೆ ಮಾಡಲ್ಲ? ಹುಡುಕೊಂಬರ್ತಾರೆ, ಇಲ್ಲ ನೀವೇ ಬೇಕು, ನೀವು ಮಾತ್ರನೇ ಮಾಡಿಸ್ಕೊಡಿ ಅಂತಂತೇಳಿ. ತುಂಬ ಜನ ಅಲ್ಲ, 100ಕ್ಕೆ ಒಂದು 2 ಈ ಥರ ಮಾಡ್ತಾರೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಅಟ್ಲೀಸ್ಟ್ ಯಾರ ಹತ್ರನ ನೀವು ಯಾವುದೇ ಆರ್ಟಿಸ್ಟ್ ಹತ್ರನೇ ಮಾಡಿಸಿದ್ರೆ ರೆಸಿನ್ ಆರ್ಟ್ ವರ್ಕು ಕಾಸ್ಟ್ಲಿನೇ ಇರುತ್ತೆ. ಯಾಕೆಂದರೆ ಆ ಮೆಟೀರಿಯಲ್ ಕಾಸ್ಟ್ ಆ ಥರ ಇರುತ್ತೆ. ಈಗ ಟೀಕ್ವುಡ್ ಫ್ರೇಮ್ಸಲ್ಲೂ ಅಷ್ಟೇ, ಇವೆಲ್ಲ ಟೀಕ್ವುಡ್ಡಲ್ಲಿ ನಾವು ಮಾಡಿಸಿರೋದ್ರಿಂದ ಈ ಫ್ರೇಮ್ಸು ಇದನ್ನು ತುಂಬಾ ಜಾಸ್ತಿನೇ ಬೀಳುತ್ತೆ ಪ್ರೈಸು. ಓಕೆನಾ? ಅದಾದಮೇಲೆ ಇದ್ರ ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ಮೆಟೀರಿಯಲ್ಸು ನಾವು ಯೂಸ್ ಮಾಡ್ತೀವಲ್ಲ, ಬೇರೆ ಏನೇ ಮೆಟೀರಿಯಲ್ಸು ಚಿಕ್ಕದೇ ಅಂತಲೇ ನೀವು ಹೇಳ್ಬೋದು, ಬಟ್ ಅದೆಲ್ಲ ಕಾಸ್ಟು ಜಾಸ್ತಿ ಇರುತ್ತೆ. ನಾವು ಯಾವಾಗ ದೊಡ್ಡ ಐಟಮ್ ಬೈ ಮಾಡ್ತೀವಲ್ಲ ಆವಾಗ ಕಡಿಮೆ ಇರುತ್ತೆ. ಯಾವಾಗ ಈ ಚಿಕ್ಕ ಐಟಮು, ಈಗ ಫ್ರಿಜ್ ಮ್ಯಾಗ್ನೆಟ್ಗೆ ಅಂತೇಳಿ ಅದು ನಿಮಗೆ ನೋಡೋದಕ್ಕೆ 3 ಇಂಚ್ ಅಷ್ಟೇ, ಬಟ್ ಆ 3 ಇಂಚಿಗೆ ನಾವು ಮಾಡಬೇಕಲ್ಲ ಕೆಲಸ, ಅದು ತುಂಬ ಜಾಸ್ತಿ ಕೆಲಸ ಹಿಡಿಯುತ್ತೆ. ಈಗ ನಾನು ಮೊನ್ನೆ ಹೇಳಿದ್ದೆ, ಅದು ಬ್ಲೆಡ್ಡಲ್ಲಿ ಬ್ಯಾಂಗಲ್ ಮಾಡಿದ್ದೀನಿ ಅಂತೇಳಿ. ನಿಮಗೆ ನೋಡೋದಕ್ಕೆ ಏನನ್ಸುತ್ತೆ, ಪೋರ್ ಮಾಡ್ತೀವಿ ಇಷ್ಟು ಮಾತ್ರನೇ ನಿಮಗೆ ಗೊತ್ತಾಗುತ್ತೆ. ಬಟ್ ಇದ್ರದ್ದು ಬಂದರೆ ಇದು ಫ್ರಂಟ್ ಸೈಡ್. ನಿಮಗೆ ಬ್ಯಾಕ್ ಸೈಡ್ ಹೆಂಗಿದೆ ಅಂತ ತೋರಿಸ್ಲಾ ನಾನು? ಇದು ಬ್ಯಾಕ್ ಸೈಡು. ಇದನ್ನೆಲ್ಲ ಸ್ಯಾಂಡಿಂಗ್ ಮಾಡಿ ಈವನ್ ಸೈಜಿಗೆಲ್ಲ ತಂದು ಫಿನಿಶಿಂಗ್ ಮಾಡಿ ಮತ್ತೆ ನಾವು ಮಾಡೋ ಅಷ್ಟೊತ್ತಿಗೆ 2 ಸೈಡು ಈ ಥರ ಕಾಣಿಸ್ಬೇಕು. ಬಟ್ ನಿಮಗೆ ಕಾಣಿಸ್ತಾ ಇರೋದೇನು ಈ ಸೈಡ್ ಮಾತ್ರ. ಈ ಸೈಡ್ ಏನು ಮಾಡ್ತಾರೆ ಅಂತಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆನಾ? ಇದು ನಾವು ಮಾಡೋ ವರ್ಕು. ಇಷ್ಟು ಸಣ್ಣ ಚಿಕ್ಕದು ಬ್ಯಾಂಗಲ್ ಅಂತ ನೀವು ಅಂದ್ಕೋಬೋದು, ಏನು ರೆಸಿನ್ ಪೋರ್ ಮಾಡ್ತಾರೆ ಅಂತಂತೇಳಿ. ಪೋರ್ ಮಾಡೋದು ಮಾತ್ರ ನಿಮಗೆ ಈ ಸೈಡ್ ಕಾಣಿಸುತ್ತೆ, ಬಟ್ ಬ್ಯಾಕ್ ಸೈಡ್ ವರ್ಕು ನಿಮಗೆ ಕಾಣಿಸಲ್ಲ. ಇದೇ ಥರ ವರ್ಮಾಲಾ ಪ್ರಿಸರ್ವೇಷನಲ್ಲೂ ಅಷ್ಟೇ, ಅದ್ರದ್ದು ಸ್ಯಾಂಡಿಂಗ್ ಮಾಡಬೇಕಾಗಿರುತ್ತೆ, ಪಾಲಿಷಿಂಗ್ ಇರುತ್ತೆ, ತುಂಬ ಪ್ರೊಸೆಸ್ ಇರುತ್ತೆ. ಸುಮ್ಮನೆ ಲಿಕ್ವಿಡ್ ಹಾಕ್ಬಿಟ್ಟು ಮಾಡಿದ್ರೆ ಅದು ವರ್ಮಾಲಾ ಪ್ರಿಸರ್ವೇಷನ್ ಅಂತ ಆಗಲ್ಲ. ಯಾಕೆಂದರೆ ಅದನ್ನು ಲೆವೆಲಿಂಗ್ ತಂದು ಸ್ಯಾಂಡಿಂಗ್ ಮಾಡಿದ ಮೇಲೇ ಅದು ಬೇಸ್ ಎಲ್ಲ ಬಬಲ್ಸ್ ಎಲ್ಲ ರಿಮೂವ್ ಆಗಿ ಒಂದು ಈವನ್ ಲೆವೆಲಿಗೆ ಬರೋದು. ಸೊ ಅದು ಯಾರಿಗೂ ಕಾಣಲ್ಲ. ನಾವು ವಿಡಿಯೋದಲ್ಲಿ ಏನು 1.5 ನಿಮಿಷಕ್ಕೆ ನಾವು ಹಾಕ್ತೀವಲ್ಲ, ಕೆಲವು ಕಸ್ಟಮರ್ಸ್ ಏನು ಹೇಳ್ತಾರೆ ಅಂತಂದರೆ, ಏನಕ್ಕೆ ಇಷ್ಟೊಂದು ಟೈಮ್ ತಾಂತೀರಾ, ಬಟ್ ಆ ವಿಡಿಯೋದಲ್ಲಿ ಮಾತ್ರ ನೀವು 1.5 ನಿಮಿಷಕ್ಕೆಲ್ಲ ಪ್ರೊಸೆಸ್ ಆಗೋಗಿರುತ್ತಲ್ಲ ಅಂತಂತೇಳಿ. ಬಟ್ ಓಲ್ಡ್ ಡೇ ಅಂದರೆ ಒಂದು ಫೋಟೋ ಫ್ರೇಮ್ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು 4 to 5 days ಬೇಕಾಗುತ್ತೆ. ಬೇರೆ ಏನಾರು ಆರ್ಡರ್ಸ್ ಇದೆ ಅಂತಂತಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಇಲ್ಲ ಪರ್ಟಿಕ್ಯುಲರಾಗಿ ಒಂದೇ ಫ್ರೇಮ್ ಮಾಡ್ತೀವಿ, ಏನೂ ಕೆಲಸ ಇಲ್ಲ ಅಂತಂದರೆ ಮಿನಿಮಮ್ 3 to 4 days ಬೇಕಾಗಿರುತ್ತೆ. ಆ ಮೋಲ್ಡಿಂದ ಡಿಮೋಲ್ಡ್ ಮಾಡಾದಮೇಲೆ ಮತ್ತೆ ಸುತ್ತ ಎಡ್ಜಸ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮಾಡೋ ಅಂಥದ್ದು ಇರುತ್ತೆ. ಅದೇ ಥರ ವರ್ಮಾಲದು ಅಷ್ಟೇ. ಅದು ಕ್ಯೂರಿಂಗ್ ಆಗೋಕ್ಕೆ 12 hours ಬೇಕಾಗುತ್ತೆ 1 ಲೇಯರು.
ವಿಡಿಯೋದಲ್ಲಿ ನೋಡಿದ ಥರನೇ ಎಲ್ಲದು ಇದ್ದಿದ್ರೆ ಲೈಫ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಆ ಥರ ಇಲ್ಲ ಲೈಫು. ವಿಡಿಯೋದಲ್ಲೆಲ್ಲ ನೀವು ಜಸ್ಟ್ ಇದನ್ನು ನೋಡ್ತಾ ಇದ್ದೀರಾ, ಈ ಸೈಡ್ ನೋಡ್ತಾ ಇಲ್ಲ. ಫಸ್ಟು ಈ ಸೈಡ್ ಹೆಂಗಿರುತ್ತೆ, ಇದು ಈ ಥರ ಯಾವಾಗ ಆಗುತ್ತೆ ಇದು ಅಂತೇಳಿ ಸ್ವಲ್ಪ ಆಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಸ್ವಲ್ಪ ತಿಳ್ಕೊಬೇಕು. ಕೆಲಸ ಏನಿರುತ್ತೆ, ಏನಕ್ಕೆ ಅಷ್ಟು ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಅದಕ್ಕೇನು ಮೆಟೀರಿಯಲ್ ಬೇಕಾಗಿರುತ್ತೆ ಅಂತಂತೇಳಿ ಎಲ್ಲ ಮೆಟೀರಿಯಲ್ಲು ನಿಮಗೆ ಗೊತ್ತಿದೆ ಅಂತಂದರೆ ನೀವು ಆರಾಮಾಗಿ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡ್ಬೋದಲ್ಲ. ಜನರಲ್ ಅವೇರ್ನೆಸ್ ಅಂತ ನಾನು ಹೇಳ್ತಾ ಇರೋದು ರೆಸಿನ್ದು. ಜಸ್ಟ್ ಎಲ್ಲರಿಗೂ ಕಾಣ್ತಾ ಇರೋದೇನು ಫ್ರಂಟ್ ಸೈಡ್ ಅಷ್ಟೇ, ಬ್ಯಾಕ್ ಸೈಡು ತುಂಬಾ ಪ್ರೊಸೆಸ್ ಇರುತ್ತೆ. ಅರ್ಜೆಂಟಾಗಿ ಮಾಡೋ ಅಂಥ ಕೆಲಸಗಳಲ್ಲ ಇವು. ತುಂಬಾ ಟೈಮ್ ಬೇಕು ಮತ್ತು ಪೇಷನ್ಸ್ ಬೇಕು. ಏನೋ ಹರಿಬಿರಿಲಿ ಮಾಡೋಕ್ಕೆ ಹೋದರೆ ಪ್ರಾಡಕ್ಟ್ ಹಾಳಾಗುತ್ತೆ. ಹಾಳಾಗಿರೋ ಪ್ರಾಡಕ್ಟ ನಾವು ನಿಮಗೆ ಕೊಡೋಕ್ಕಾಗಲ್ಲ, ಮತ್ತೆ ಮಾಡಬೇಕಾಗಿರುತ್ತೆ. ಸೊ ನೀವು ನಮಗೆ ಎಷ್ಟು ಟೈಮ್ ಕೊಟ್ಟು ಇದು ಮಾಡ್ತೀರೋ ಅಷ್ಟು ಇದು. ಯಾವುದು ಬೇರೆ ಆರ್ಡರ್ಸ್ ಇಲ್ಲ, ಲಿಮಿಟೆಡ್ ಆರ್ಡರ್ಸ್ ಇದೆ ಅಂತಂದಾಗ ಬೇಗನೆ ಆಗುತ್ತೆ. ಸ್ವಲ್ಪ ಆರ್ಡರ್ಸ್ ಎಲ್ಲ ಜಾಸ್ತಿ ಇದೆ ಅಂತಂದಾಗ ಟೈಮ್ ತಗೊಳುತ್ತೆ. ಯಾಕೆಂದರೆ ಅವ್ರಿಗೂ ನಿಮ್ಮ ಥರನೇ ಟೈಮ್ ಕೊಟ್ಟು ಹಂಗೆ ನಮಗೂ ಪರ್ಸ್ನಲ್ ಟೈಮು ಅಂತ ಇರುತ್ತೆ. ಸೊ ಎಲ್ಲದನ್ನು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಜಸ್ಟ್ ಹೇಳಿದ್ದಷ್ಟೇ. ಏನಕ್ಕೆ ಅಂತಂತಂದರೆ ಅದೇ ತುಂಬ ಜನಕ್ಕೆ ಪ್ರೈಸ್ ಬಗ್ಗೆ 100ಕ್ಕೆ 2 ಕೇಳಿದರೆ ಯಾಕೆ ಈ ಥರ ಅಂತಂತೇಳಿ, ಬಟ್ ಗೊತ್ತಿರಲಿ ಅಂತಂತ ನಾನು ಹೇಳಿದ್ದು. ಇದ್ರದ್ದು ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಆಮೇಲೆ ಆ ಫಿನಿಶಿಂಗು, ಆ ಕ್ವಾಲಿಟಿ ಆಫ್ ಪ್ರಾಡಕ್ಟು, ನಾವು ಅದಕ್ಕೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಸೊ ಹಂಗಾಗಿ ನೀವು ಸ್ವಲ್ಪ ಆ ಥರ ಕೇಳ್ತಿರಲ್ಲ ಬಾರ್ಗೇನು, ಅಟ್ಲೀಸ್ಟ್ 5,000 ಇರೋದು 4,000 ಈ ಥರ, ಇಲ್ಲ 4,500 ಈ ಥರ ಕೇಳಿದ್ರೆ ಓಕೆ. ಈಗ 5,000 ಇರೋದ 2,000ಗೆ ಮಾಡಿಕೊಡಿ ಅಂತಂತೇಳಿ ನೀವೇ ನಮಗೆ ಆರ್ಡ್ರ್ ಮಾಡಿದಾಗ ನಮ್ಮ ಹತ್ರ ಮಾತೇ ಇರಲ್ಲ ಆಡೋದಕ್ಕೆ, ಓಕೆನಾ. ಸೊ ಯಾರು ಬೇಜಾರ ಮಾಡ್ಕೊಳಕ್ಕೆ ಹೋಗಬೇಡಿ. ಇವನ್ ಯಾರು ಕೇಳಿರ್ತಾರಲ್ಲ ಅವ್ರಿಗೆ ಇದು ಗೊತ್ತಾಗುತ್ತೆ, ಮತ್ತೆ ಮಾಡಿಸ್ತಾರೆ ಅವರು. ಬಟ್ ಏನೋ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಮಾರ್ಜಿನ್ ಕೇಳಿದ್ರೆ ಕಡಿಮೆ ಮಾಡ್ತಾರೇನೋ ಅಂತ ಹೇಳಿ ಆ ಥರ ಮಾಡಂಗಿದ್ದಿದ್ರೆ ಎಲ್ಲೋ ಇರ್ತಿದ್ವಿ ನಾವು. ಬಟ್ ಯಾರು ಜೆನ್ಯೂನ್ ಕಸ್ಟಮರ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನಿದ್ರು ವರ್ಕು, ಯಾಕೆ ಇಷ್ಟು ಪೇ ಮಾಡಬೇಕು ನಾವು ಅಂತಂತೇಳಿ. ಅಂಥವ್ರು ಮಾತ್ರನೇ ಏನು ಮಾತಾಡಲ್ಲ, ನಮಗೆ ಕ್ವಾಲಿಟಿ ಆಫ್ ವರ್ಕ್ ಬೇಕು ಅಷ್ಟೇ ಅಂತಂತಲೇ ಕೇಳ್ತಾರೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್. ಆ್ಯಂಡ್ ಆರ್ಟಿಸ್ಟ್ ಅಂತ ಇದ್ದರೆ ಪ್ಲೀಸ್ ಅವ್ರಿಗೊಂದು ವ್ಯಾಲ್ಯೂ ಕೊಡಿ. ಯಾಕೆ ಅಂದರೆ ನಾವು ಬೇರೆ ಎಲ್ಲ ಓದ್ಕೊಂಡು ಬೇರೆ ಕೆಲಸ ಮಾಡೋಕ್ಕೂ ನಮಗೂ ಇದೆ. ಬಟ್ ಅದನ್ನೆಲ್ಲ ಬಿಟ್ಟು ನಮ್ಮ ಪ್ಯಾಷನ್ನ ಪ್ರೊಫೆಷ್ನಲ್ನೇಟಾಗಿ ತಗೊಂಡು ನಾವೊಂದು ಏನೋ ಮಾಡ್ತಾ ಇರ್ತೀವಿ ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದನ್ನು ಫಸ್ಟು ರೆಸ್ಪೆಕ್ಟ್ ಮಾಡಿ ನೀವು. ಆಮೇಲೆ ಪ್ರೈಸಿಂದು ಅದಿರಲಿ. ಆಮೇಲೆ ಇನ್ನು ಕೆಲವರು ಮಾತಾಡೋದು ನೋಡಿದ್ದೀನಿ, ಇದೇನು ಗೋಲ್ಡಾ ಸಿಲ್ವರಾ ಪ್ಲೆಡ್ಜ್ ಮಾಡ್ಬೋದಾ, ಇಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ಮಾಡಿಸ್ತೀವಿ ಅಂತಂದು. ಹಾರ್ಟ್ ವರ್ಕನ್ನ ಯಾರೂ ಪ್ಲೆಡ್ಜ್ ಮಾಡಲ್ಲ. ಹಂಗಂತ ಅಂದರೆ ಚಿತ್ರಕಲಾ ಪರಿಷತ್ತಲ್ಲೆಲ್ಲ ಒಂದೊಂದು ವರ್ಷ ನಡೆಯುತ್ತಲ್ಲ, ಅವಾಗೆಲ್ಲ ಇಷ್ಟು ಲಕ್ಷಕ್ಕೆ ಸೇಲ್ ಆಯ್ತು ಅಂತಂತಾರಲ್ಲ, ಅವ್ರು ಬೈ ಮಾಡಿರ್ತಾರಲ್ಲ, ಅವ್ರೇನು ನೆಕ್ಸ್ಟ್ ವರ್ಷ ಏನು ಅದನ್ನು ತಗೊಂಡೋಗಿ ಪ್ಲೆಡ್ಜ್ ಮಾಡಲ್ಲ ಹಾರ್ಟ್ನ. ಯಾರಿಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತಲ್ಲ, ಹಾರ್ಟ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರು ಮಾತ್ರನೇ ಅದನ್ನು ಇಷ್ಟಪಡೋಕ್ಕೆ ಸಾಧ್ಯ. ಈಗ ಚಿತ್ರಕಲಾ ಪರಿಷತ್ತಲ್ಲಿ ಅಷ್ಟೊಂದು ಸ್ಟಾಲ್ಸ್ ಇರ್ತವೆ, ಬಟ್ ಎಲ್ಲರೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಹಾರ್ಟ್ನ ಯಾರು ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಯಾರಿಗೆ ಪ್ಯಾಷನ್ ಇರುತ್ತೆ ಅವ್ರು ಮಾತ್ರನೇ ಹೋಗೋಕ್ಕೆ ಚಾನ್ಸ್ ಇರೋದು. ಇವನ್ ಬೆಂಗಳೂರಲ್ಲೇ ನಡೆದ್ರು ಬೆಂಗಳೂರಲ್ಲಿರೋ ಜನಗಳು ಹೋಗ್ತಾರೆ ಹೆಂಗೋ ಗೊತ್ತಿಲ್ಲ, ಬಟ್ ಯಾರಿಗೆ ಅದು ಪ್ಯಾಷನೇಟ್ ಇರುತ್ತಲ್ಲ ಸುತ್ತಮುತ್ತ ಇರೋರು ಅವರೇ ಜಾಸ್ತಿ ವಿಸಿಟ್ ಆಗೋದು. ಸೊ ಪ್ಲೀಸ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ವ್ಯಾಲ್ಯೂನ ಕೊಡಿ. ಕೆಲವರು ತುಂಬಾ ಅರ್ಥ ಮಾಡ್ಕೊಂಡು ಎಲ್ಲ ಇರ್ತಾರೆ, ಬಟ್ ಲಿಮಿಟೆಡ್ ಪೀಪಲ್ಸಿಗೆ ಹೇಳಿದ್ನಲ್ಲ 100ಕ್ಕೆ 1 2 3 ಅಂತಂತೇಳಿ. ಸೊ ಅವರಿಂದ ಬೇರೆಯವ್ರಿಗೂ ಡಿಮೋಟಿವೇಟ್ ಥರ ಮಾಡೋಕ್ಕೆ ಹೋಗಬೇಡಿ. ಏನು ಕೆಲಸ ಇದ್ದಲ್ಲೇ ಮಾಡ್ತಾಯಿದ್ದಾರೆ ಆ ಥರ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಮಗೂ ಬೇರೆ ಕೆಲಸ ಇದೆ, ಬಟ್ ನಮ್ಮ ಪ್ಯಾಷನ್ನ ಪ್ರೊಫೆಷ್ನಲಾಗಿ ನಾವು ತೊಗೊಂಡಿರೋದು. ಸೊ ಅದಕ್ಕಾಗಿ ಈ ಥರ ಮಾಡ್ತಿರೋದು. ನನಗೆ ಇಂಟೆನ್ಷನಲ್ಲಿ ಯಾರೂ ನನಗೆ ಹೇಳಿಲ್ಲ, ಬಟ್ ಇದೊಂದು ಹೇಳ್ಬೇಕು ಅಂತ ಅನ್ನಿಸ್ತು. ಯಾಕೆ ಆರ್ಟಿಗೆ ವ್ಯಾಲ್ಯೂ ಇಲ್ಲ, ಯಾಕೆ ಜನಗಳು ಯಾರಿಗೂ ವ್ಯಾಲ್ಯೂ ಕೊಡಲ್ಲ ಅಂತಂದಾಗ ಇದೊಂದು ಕಾನ್ಸೆಪ್ಟ್ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಹೇಳಿದ್ದು ಅಷ್ಟೇ. ಪ್ಲೀಸ್ ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಅವೇರ್ನೆಸ್ ಮೆಸೇಜ್ ಥರ ಅಷ್ಟೇ, ಆರ್ಟಿಸ್ಟ್ಗಳಿಗೋಸ್ಕರ ಹೇಳಿದ್ದಷ್ಟೇ. ಪ್ಲೀಸ್, ಥ್ಯಾಂಕ್ ಯು.